ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀವಿ. ಇವತ್ತು ಬೆಳಗ್ಗೆ 2:30ಗೆ ರೆಡಿ ಹಾಕಿದ್ದೀವಿ. ನಾವು ಸಿಗಂದೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಇದಕ್ಕಿದ್ದಂಗೆ ನಮ್ಮ ಅಣ್ಣ ಸಿಗಂದೂರಿಗೆ ಹೋಗೋಣ ಅಂತ ಅಂದರು. ಸೊ ಫ್ರೆಂಡ್ಸ್, ಈಗ ಹೊರಟಿದ್ದೀವಿ. ಬರ್ತಿದ್ದಾರೆ ಅವರು, ಆಲ್ಮೋಸ್ಟ್ ಅಲ್ಲೇ ಬರ್ತಿದ್ದಾರೆ. ಸ್ವಲ್ಪ ರೈಸಿಗೆ ಇಟ್ಬಿಟ್ಟಿದ್ದೀನಿ ಬೆಳಗ್ಗೆ ತಿಂಡಿಗೆ. ಸೊ ನಮ್ಮ ಅದಕ್ಕೆ ಪುಳಿಯೋಗರೆ ಮಾಡ್ಕೊತಿದ್ರೆ ಅಲ್ಲಿಗೆ ಸರಿ ಹೋಗುತ್ತೆ. ಸೊ ನಾನು ಸ್ಯಾರಿ ವೇರ್ ಮಾಡೋದು ಅಂದ್ಕೊಂಡಿದ್ದೆ. ಬ್ಲೌಸ್ ಸಿಕ್ಕಾಪಟ್ಟೆ ಟೈಟ್ ಆಯಿತು. ರಾತ್ರಿ ನೋಡ್ಕೋಬೇಕಿತ್ತು, ನಾನು ನೋಡ್ಕೊಳ್ಳಿಲ್ಲ. ಸೊ ಫೋಲ್ಡ್ ಮಾಡಿಲ್ಲ, ಐರನ್ ಮಾಡಿಟ್ಟಿದ್ದೆ. ಸೊ ಈಗಾಗಲಿಲ್ಲ, ಡ್ರೆಸ್ನೇ ಹಾಕ್ಬಿಟ್ಟಿದ್ದೀನಿ. ಕಿರಿಕಿರಿ ಮಾಡಿ ಹೊರಟಿದ್ದೆ ಆಗೈತೆ ಇವತ್ತು. ಸೊ ಪಟಾಪಟ ಸ್ವಲ್ಪ ಲಗೇಜ್ಗಳನ್ನು ರೆಡಿ ಮಾಡ್ಕೋಬೋದು. ಸ್ವಲ್ಪ ಬ್ಯಾಗ್ಗಳಲ್ಲಿ ಚಿಕ್ಕನ ಇದ್ದಾನಲ್ಲ, ಅವನಿಗೆ ಸ್ವಲ್ಪ ಬಟ್ಟೆಲ್ಲ ಗಲೀಜು ಮಾಡ್ಕೊತಾನೆ, ತುಂಬಾ ಗಲೀಜು ಮಾಡ್ಕೊತಾನೆ. ಅವನಿಗೆ 1-2 ಜೊತೆ ಬಟ್ಟೆ ಹಾಕಬೇಕು. ಚಡ್ಡಿ ಅದೇ ನೋಡ್ತಿದ್ರಪ್ಪ. ಸೊ ಫ್ರೆಂಡ್ಸ್, ಈಗ 3:08 ಆಗಿದೆ ಟೈಮು, ಅರ್ಲಿ ಮಾರ್ನಿಂಗ್. ಸೊ ಈಗ ಹೊರಟ್ವಿ, ಈಗ ಗಾಡಿ ಎತ್ತು ಕೂತಿದ್ದೀವಿ. ಸೊ ಬನ್ನಿ ಹೋಗೋಣ. ಎಲ್ಲಿ ಹೋಗ್ತಿದ್ದೀವಿ ಮನೆ? ಒಂಚೂರು ಜೋರಾಗಿ ಹೇಳು, ಕಿವಿ ಟೋಪ್ ಹಾಕಿದೆ ಕೇಳಿಸ್ತಿಲ್ಲ. ಇಲ್ಲಿ ಚಿನಿ ಚಿನಿ ಹಾಯ್. ಹೊರಡಬೇಕು ಅಂತ ಅಂದ್ಬಿಟ್ಟು ಪೂರ್ತಿ ಮನೇಲಿ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಮುಗಿಸ್ಕೊಂಡು ಹೊರಟ್ವಿ. ನೋಡೋಣ ಯಾವ ಥರ ಆಗುತ್ತೆ ಜರ್ನಿ ಅಂತ, ಯಾವ ಥರ ಬೋರಿಂಗ್ ಇರುತ್ತಾ ಅಥವಾ ಖುಷಿಯಿಂದ ಹೋಗ್ತೀವ ನೋಡೋಣ ಬನ್ನಿ. ಹಾಗೆ ಸಿಗಂದೂರಿಯಲ್ಲಿ ಬ್ರಿಡ್ಜ್ ಆದಮೇಲೆ ಫಸ್ಟ್ ಟೈಮ್ ಹೋಗ್ತಿರೋದು ನಾವು. 3:45 ಈಗ ತಿಟ್ಟೂರು ಬಿಟ್ಟಿದ್ದೀವಿ. 4:08 ಅರಸೀಕೆರೆಗೆ ಬಂದ್ವಿ. ಅರಸೀಕೆರೆಗೆ ಬರೋಕ್ಕೆ ಇಷ್ಟೊತ್ತಕ ತಾಂಡಿದ್ದೀವಿ ನಾವು. ಮಂತ ಹೊರಟಾಗ 3:08 ಕರೆಕ್ಟಾಗಿ 1 ಅವರ್ ಬಂದಿದ್ದೀವಿ ಕಣ ಅರಸೀಕೆರೆಗೆ. 1 ಅವರ್ ಬಂದಿದ್ದೀವಿ ಅರಸೀಕೆರೆಗೆ ಕರೆಕ್ಟ್ ಟೈಮಿಗೆ. ಶಿವಮೊಗ್ಗ ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡಿರಲ್ಲ, ಲೈಟಿಂಗ್ಸ್ ಎಲ್ಲ ಬಿಟ್ಟಾರೆ, ಚೆನ್ನಾಗಿ ಬಿಟ್ಟಾರೆ. ಅಲ್ಲ ಬೆಳಕು ಬಂದಿದೆ 6:30 ಅದೇ ಎಷ್ಟು ಚೆನ್ನಾಗಿ ಬೆಳಕು ಬಂದಿದೆ. ಸೀದಾ ಮೇಲ್ ಬಂದಿದ್ದೀವಿ. ಫೋಟೋ ತಕ್ಕತ್ತಿರ್ಲಿಲ್ವಾ? ಮೊದ್ಲು ಅಲ್ಲಿಂದ ಅಲ್ವಾ ನಮ್ಮ ಗೊತ್ತಿತ್ತು. ಲಾಂಚ್ಗಳೆಲ್ಲ ಇಟ್ಟಾಕಿರ ಅವ್ರಿ
ಚಂದ ನೀರು ಉಪ್ಪು ನೀರು ದೇಶದಲ್ಲಿ ಎರಡನೇ ಸ್ಥಾನ ಮಾಡಿದ್ರು. ಬರ್ಬೇಕಾದ್ರೆ ನಿಲ್ಲಿಸ್ಬೇಕು ಇಲ್ಲಿ. ಲೈಟಿಂಗ್ಸ್ ಎಲ್ಲ ಆಗಿದೆ. ಅದೇ ಸೆಂಟ್ರ್ ಇಲ್ಲಿಗೆ ಪೂಜೆಗೆ ಎಂಬತ್ತೈದು ಸಂಜೆ 6 ಗಂಟೆಗೆ ಬರ್ಬೇಕು. ಬಸ್ಸಲ್ಲಿ ನಿಲ್ಸರೆ. ಎಲ್ಲ ಇದಕ್ಕೋಸ್ಕರನೇ ನಿಲ್ಸ್ಯಾರೆ ಫೋಟೋ. ಓಹೋ ಹುಡುಗರು ನೀವು ತಗತಿ ಅಲ್ಲಿ ಎಲ್ಲ ಬೆಳೆದಲ್ಲಿ ಈ ಎಲ್ಲ ಬೇಡ ನಡಿ ಎಲ್ಲವೇ ಟ್ರಿಪ್ಪಿಗೆ ಇರ್ಬೇಕಲ್ಲಪ್ಪ ಅದು. ಬಿಟ್ ಜಾಮ್ ಆಗುತ್ತೆ ಈಗಲೇ ತಕ್ಕಳಿ ಫೋಟೋ ಹೆಂಗ್ ಗೊತ್ತಾ, ಆಮೇಲೆ ಗಾಡಿಗಳು ಜಾಸ್ತಿ ಯಾರೇ. ನಾವು ಬೆಳಗ್ಗೆ 8 ಗಂಟೆ ಹಂಗೆ ಹೋಗಿದ್ದಲ್ವ, ತುಂಬ ಚೆನ್ನಾಗಿತ್ತು ನೋಡಿ. ಸೂರ್ಯ ಹುಡ್ತಾ ಇರೋದು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನೋಡಿ ತುಂಬ ಖುಷಿಯಾಗೋಯ್ತು ನೋಡಿ. ಸೊ ಬ್ಯೂಟಿಫುಲ್ ಅಲ್ಲ. ಹಾಗೆ ಬ್ರಿಡ್ಜ್ ಹತ್ರ ಎಲ್ಲಿ ನೋಡಿದ್ರೂ ಮಕ್ಕಳು ಯಾಕೆಂದರೆ ಟೂರ್ ಟೈಮ್ ಅಂದರೆ ಟ್ರಿಪ್ ಬರೋ ಟೈಮ್ ಮಕ್ಕಳು ಈ ಟೈಮಲ್ಲಿ ಈ ತಿಂಗಳಲ್ಲಿ ಜಾಸ್ತಿ ಮಕ್ಕಳು ಟೂರ್ ಹಾಕೋದು. ಸಿಕ್ಕಾಬಟ್ಟೆ ಸ್ಕೂಲ್ ಮಕ್ಕಳು, ಸಿಕ್ಕಾಬಟ್ಟೆ ವ್ಯಾನ್ಗಳು. ಸೊ ನೋಡಬೇಕು ದೇವಸ್ಥಾನಕ್ಕೆ ಹೋಗಿ ಎಷ್ಟು ರಶ್ ಇರುತ್ತೆ ಅಂತ. ನಮಗಂತೂ ಬಂದು ತುಂಬ ಖುಷಿ ಆಯಿತು. ಬೋರಿಂಗ್ ಏನಂತ ಅನ್ನಿಸ್ಲಿಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ವ್ಯಾನ್ಗಳಿದ್ದಾವೆ ಅಂದರೆ ಕಾರು ವ್ಯಾನು ಎಲ್ಲ ಸಿಕ್ಕಾಬಟ್ಟೆ ಇದು. ಕ್ಯೂನು ಅಷ್ಟೇ ತುಂಬ ಅಂದರೆ ತುಂಬ ಏನಿರಲಿಲ್ಲ, ಯಾಕೆಂದರೆ ಇಲ್ಲಿ ನೋಡ್ತಿದ್ದಂಗೆ ದರ್ಶನ ಆಗಿದ ತಕ್ಷಣ ಅಲ್ಲಿ ನಿಂತಿರೋರೆ ನಾವು ಹೋಗಲ್ಲ ಅಂದ್ರೂ ಅವರೇ ಕಳಿಸ್ತಾ ಇರ್ತಾರೆ. ಸೊ ತುಂಬ ಕ್ಯೂ ಅಂತ ಏನು ಅನ್ನಿಸ್ಲಿಲ್ಲ, ನಾರ್ಮಲ್ ಆಗಿತ್ತು. ಸೊ ಹಾಗೆ ನಮಗೆ ದರ್ಶನ ಮಾಡೋದಕ್ಕೆ ಒಂದು ಅರ್ಧ ಗಂಟೆನೋ 1 ಅವರ್ ಆಯಿತು. ಪರವಾಗಿಲ್ಲ, ಇಷ್ಟೊಂದೆಲ್ಲ ನೋಡಿ 1 ಅವರ್ ಕಾದಿದ್ದೇನು ಬೇಜಾರು ಅಂತ ಏನು ಅನ್ನಿಸ್ಲಿಲ್ಲ. ಹಾಗೆ ದರ್ಶನವೂ ಅಷ್ಟೇ ಸಮಾಧಾನವಾಗಿ ಮಾಡಿದೋ, ಅಷ್ಟೇ ನೀಟಾಗೂ ಸಹ ಮಾಡಿದೋ. ಅಷ್ಟು ರಶ್ ಇದ್ರೂ ನಮಗೇನು ಆ ಥರ ತೊಂದರೆ ಅಂತ ಏನು ಅನ್ನಿಸ್ಲಿಲ್ಲ. ಆದ್ರೂ ಸ್ವಲ್ಪ ಜನ ಕ್ಯೂ ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಮಧ್ಯದಲ್ಲೇ ಹೋದರು. ಸೊ ಒಳಗಡೆ ವಿಡಿಯೋ ಅಲೋ ಇಲ್ಲ. ಸೊ ನಾನು ಒಳಗಡೆದು ಯಾವುದೋ ವೀಡಿಯೋ ಮಾಡಿಲ್ಲ. ಸೊ ನಾವು ಈಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಬರ್ತೀವಿ. ಉಣ್ಣೆದು ಅಂತಂದರೆ ಬರೀ ತುಪ್ಪ ಅದ್ರ ಒಂದು ಕಾಚೆ ಮಾಡ್ತಿದ್ದಾರೆ ನೋಡ್ರಿ. ವೆರೈಟಿ ಇದೆ. ಬೇಡ ಸಿಲುವ ಬಿಡ್ಲಿನೇ ತಗೊಬೋದು ಅಲ್ವಾ. ಸೊ ಈಗ ಬ್ರಿಡ್ಜ್ ಆಗಿರೋದ್ರಿಂದ ಎಲ್ಲರಿಗೂ ಲಾಂಚಲ್ಲೇ ಬರಬೇಕಿತ್ತು. ಇಲ್ಲಾಂದರೆ ಬೇರೆ ರೂಟಲ್ಲಿ ಹೋಗೋದಾದ್ರೆ 60 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗೋದು, ತುಂಬ ಲೇಟು ಸಹ ಆಗೋದು. ಸೊ ಈಗ ಬ್ರಿಡ್ಜ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲರಿಗೂ ಜರ್ನಿ ಮಾಡೋದಕ್ಕೆ ಈಸಿ ಅನಿಸುತ್ತೆ, ತುಂಬ ದೂರನೂ ಆಗೋದಿಲ್ಲ, ತುಂಬ ಚೆನ್ನಾಗಿತ್ತು. ಸೊ ನಾವು ರಿಟರ್ನ್ ಹೋಗ್ತಿದ್ದೀವಿ, ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತಿದ್ವಿ. ಹಾಗೆ ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ಸ್ ತಕ್ಕೊಂಡೆ, ಕೇಬಲ್ ಬ್ರಿಡ್ಜ್ ಆ ಥರ ಇದೆ ಅಂತ. ಸಾಮನೆಗೆ ಹೋಗಿರೋರಿಗೆಲ್ಲ ನೋಡಿರ್ತೀರ. ಸೊ ನೈಟ್ ಹೊತ್ತು ತುಂಬ ಚೆನ್ನಾಗಿ ಕಾಣುತ್ತೆ, ಲೈಟಿಂಗ್ಸು ಅಷ್ಟೇ ಸಖತ್ತಾಗಿ ಕಾಣುತ್ತಂತೆ. ಯಾಕೋ ತಂದೆ ಅವಳು ಆಟ ಸಾಮಾನ, ಅವಳು ಅಳ್ತಾಳೆ ಕಣೋ. 20 ರೂಪಾಯಿ 200. ನಾವು ಬಂದ್ವಿ. ಸೊ ಬಂದ್ಬಿಟ್ಟು ಮಧ್ಯಲಿ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ತಿಂಡಿ ಅದೇ ಹೇಳಿದ್ನೆಲ್ಲ ಬೆಳಗ್ಗೆನೆ ಪುಳಿಯೋಗರೆ ಅಂತ. ಸೊ ತಿಂದ್ಬಿಟ್ಟು ಹೊರಟ್ವಿ. ಕೆಲಸ ಮಾಡೋದು ಆವಮ್ಮನ ಟೀಚರ್, ಆವಮ್ಮಗೆ 80 ಸೌಂಡ್ ಕೊಡ ಅಣ್ಣ. ನಾನು ನೋಡಿಲ್ಲ. ಹೌದಾ?
ಲಯನ್ ಸಫಾರಿ. ಚೈನ್ ನಾನು ಇದ್ರೊಳಗಡೆ ಹಾಕಿದೆ ನೋಡು. ನೋಡಿ ಎಷ್ಟೊಂಥರ ಗಾಡಿಗಳಿದ್ದಾವೆ ಪಾರ್ಕಿಂಗ್. ಸಿಕ್ಕಾಪಟ್ಟೆ ಗಾಡಿ ಹೋಗ್ತಾ ಮಗ ಇನ್ನೊಂದು ಕರ್ಕೊಂಬಂದ್ರಿ. ಸೊ ಮೃಗಾಲಯಕ್ಕೆ ಎಂಟ್ರಿ ಆದ್ವಿ. ಇಲ್ಲಿ ಲಯನ್ ಸಫಾರಿ ಅನ್ಕೊಂಡು ಹೋಗಿದ್ದು, ಬಟ್ ಆದರೆ ಇದು ಸಫಾರಿಗಾದರೆ ತುಂಬ ಕಾಸ್ಟ್ಲಿ ಇದೆ. 2000 ಇದೆ ಒಂದು ಬಸ್ಸಿಗೆ. 250 ಇದೆ ಚಾರ್ಜು ಒಬ್ಬೊಬ್ಬರಿಗೆ. ಸೊ ನಾವು ವಾಕಿಂಗ್ಗೆ ಅಂತ ಅಂದ್ಬಿಟ್ಟು 20 ರೂಪೀಸ್ ತಗೊಂಡು ಒಬ್ಬೊಬ್ಬರಿಗೆ. ಸೊ ಎಲ್ಲಿ ನೋಡಿದ್ರೂ ವ್ಯಾನ್ಗಳೇ, ಸ್ಕೂಲ್ ವ್ಯಾನ್ಗಳೇ, ತುಂಬ ಸ್ಕೂಲ್ ವ್ಯಾನ್ಗಳಿದ್ದು, ಎಲ್ಲಿ ನೋಡಿದ್ರು ಮಕ್ಕಳೇ. ಬೀಳ್ತೀರ ಕಣ, ನನ್ನ ಹುಡುಗನ ಕಬ್ಬನ ಏನೋ ಕಾಣಂಗಿಲ್ಲ. ಈ ಬಸ್ಸಿಗೆ 2000 ರೂಪಾಯಿ, ಅಲ್ಲ 250. ಅಲ್ಲೋ ಐತಲ್ಲ ಆ ಜೀಪಿಗೆ 2000 ರೂಪಾಯಿ. ಇಲ್ಲಿದೆ, ಇಲ್ಲಿ ಉಡ 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 ಹೆಂಗೋಯ್ತೈತೆ ನೋಡ್ರಿ. ಕೂಡ ಒಂದೇ ಇರೋದು. ವಾಟರ್ ಬಟ್ಟ ಅಲ್ಲೊಂದಿದೆ ಕಾಣಿಸ್ತಿಲ್ಲ, ಅಲ್ಲಿ ದೂರ ಇದೆ ಒಂದು. ಅಲ್ಲೊಂದು ಮನೆ ಇದೆ, 3 ಈಗಲ್ ಒಂದೇ ಇರೋದು ಕಾಣಿಸ್ತಿಲ್ಲ. ತುಂಬ ಮರಿಗಳಿದಾವೆ ಅಲ್ಲಿ. ಎಷ್ಟು ಅಪ್ಪ ಐತಲ್ಲ, ಇಬ್ರು ನೆಟ್ ತಗೋತಾರ. ಇದು ಸಿಂಹ, ನನ್ನ ಮಗ ಸಿಂಹ ಎದುಳು ಅಂತ ಎಷ್ಟು ಕಿರ್ಚಾಡ್ತದ ನೋಡಿ. ಇದು ಹುಲಿ ಕಾಣಿಸ್ತಿಲ್ಲ ಅಷ್ಟೇನೆ, ದೂರ ಮಲಗಿದೆ ಅದು. ಇಲ್ಲೊಂದು ಮನೆಗೈತೆ, ಇಲ್ಲಿ 2 ಕಲರ್ ಚಿರತೆ ಇತ್ತು, ಒಂದು ಕರೆದು ಒಂದು ಕಾಫಿ ಕಲರ್ ಬ್ರೌನ್ ಇರುತ್ತಲ್ಲ ಆ ಕಲರ್ದೊಂದು. ಇಲ್ಲೊಂದು ಮನೆಗೈತೆ ನೋಡ್ರಿ, ಇಲ್ಲೊಂದು ಮನೆಗೈತೆ. ಖುಷಿ ಕೂಗ್ಲಾ ಈ ಕೂಗು. ಅಲ್ಲಿ ನೋಡಿ, ಇಲ್ಲಿ ಬತ್ತು ಚಿರತೆ. ನಿನಗಿಂತ ಉದ್ದಾಗ ಅಲ್ಲೇ ಕೆಲವೊಂದು ಪ್ರಾಣಿಗಳಷ್ಟೇ ತೋರಿಸಿದ್ದು, ನಾನು ಪೂರ್ತಿ ತೋರ್ಸೋದಿಕ್ಕಂತೂ ಆಗಲಿಲ್ಲ. ಲಾಸ್ಟಿಗೆ ಕೊನೆಯಲ್ಲಿ ಮಕ್ಕಳನ್ನ ಆಟ ಆಡೋಕ್ಕೆ ಅಂತ ಕರ್ಕೊಂಬಂದು, ನನ್ನ ಮಗನಿಗಂತೂ ಎಲ್ಲಿ ಕರ್ಕೊಂಬಂದು ಬಿಟ್ಟಂಗಾಯ್ತೋ ಗೊತ್ತಿಲ್ಲ. ಎಲ್ಲಿ ಜಾರುಬಂಡಿ ಕಾಣುತ್ತೆ ಎಲ್ಲತನೂ ಜಾರು ಬೀಳೋನು ಅಂತ ಇರಲಿಲ್ಲ. ಜಾರುಬಂಡಿ ತುಂಬ ವೆರೈಟಿ ಜಾರುಬಂಡಿ ಇದ್ದು, ಏನು ಕಾಣುತ್ತೆ ಎಲ್ಲವನ್ನೂ ಆಟ ಆಡ್ಬಿಟ್ಟ. ಲಾಸ್ಟಿಗೆ ಇದು ನೋಡಿ, ಜಿಂಕೆದು ಕೊಂಬು. ಸೊ ಫೈನಲಿ ಎಲ್ಲ ನೋಡಿದ್ದಾಯಿತು. ನಾವು ಇಲ್ಲಿ ಬಂದಿದ್ದು ಲಯನ್ ಸಫಾರಿ ಅಂದ್ಕೊಂಡು. ಸಫಾರಿ ಅಂದರೆ ಜೀಪಲ್ಲೆಲ್ಲ ಕರ್ಕೊಂಡೋಗಿ ತೋರಿಸ್ತಾರಲ್ಲ ಆ ಥರ ತುಂಬ ದೊಡ್ಡದಾಗಿರುತ್ತೆ, ಕಾಡಿರ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಆದರೆ ಇದು ಏನಿಲ್ಲ, ಮೈಸೂರಲ್ಲಿರೋ ಥರನೇ ಮೃಗಾಲಯ ಅಷ್ಟೇ. ಅದಕ್ಕೆ ಲಯನ್ ಸಫಾರಿ ಅಂತ ಹಾಕ್ಬಿಟ್ಟಿದ್ದಾರೆ.
ಲಯನ್ ಸಫಾರಿ ಅಂದರೆ ನಾನು ತುಂಬ ಲಯನ್ಗಳಾಗಲಿ ಜಾಸ್ತಿ ಇರ್ತವೆ ಅಂತ ಅನ್ಕೊಂಡೋದು. ಆದರೆ ಒಂದೋ ಎರಡೋ ಅವು ಎದ್ದು ಬರಲಿಲ್ಲ, ವಯಸ್ಸಾಗ್ಬಿಟ್ಟಿತ್ತು, ಮಲಗಿತ್ತಾನೆ ಮಲ್ಕೊಂಬಿಟ್ಟಿದ್ದು. ಅಷ್ಟು ಚಿಕ್ಕ ಬದುಕೇತ ಇಲ್ಲ ನೋಡೋಕಂಗೆ ಕಾಣಿಸ್ತು ಪಿಯನಿಗೂ. ಸೊ ಫೈನಲಿ ಎಲ್ಲ ನೋಡಿ ಮುಗಿಸಿದ್ವಿ, ಹೊರಟ್ವಿ ಮನೆ ಕಡೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಅಲ್ಲೇ ಮಧ್ಯಾಹ್ನ 3 ಗಂಟೆ ಏನೋ ಆಗಿತ್ತಲ್ಲ, ತುಂಬ ಹೊಟ್ಟೆ ಹಸಿತಿತ್ತು. ಅಲ್ಲೇ ಬರೋ ದಾರಿನಲ್ಲೇ ಒಂದು ಹೋಟ್ಲಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೊರಟ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲೇ ನೋಡಿ ಎಷ್ಟು ಕತ್ಲೆ ಆಗಿತ್ತು ಅಂದರೆ ಚೆನ್ನಾಗಿ ನಿದ್ದೆ ಹೊಡೆದ್ವಿ. ಎಷ್ಟು ಬೇಗ ಮನೆಗೆ ಬಂದ್ವಿ ಅಂತಲೂ ಸಹ ನಮಗೆ ಗೊತ್ತಾಗಲಿಲ್ಲ, ಅಷ್ಟು ನಿದ್ದೆ ಎಲ್ಲ ಮಲ್ಕೊಂಬಿಟ್ಟಿದ್ವಿ. ಫ್ರೆಂಡ್ಸ್ ನಾವು ಊರಿಗೆ ಬಂದ್ವಿ. ನಾವು ಊರಿಗೆ ಹೋದಾಗ ಎಷ್ಟು ಗಂಟೆ ಚಿನ್ನಿ? 7:30ಗೆ ಒಟ್ಟಿಗೆ 7 ಗಂಟೆನೇ 7:30ನೇ ಆಗಿತ್ತು. ಅದು ಗೋವಿನಕೆರೆಗೆ ಹೋಗಿ ಬಂದು ನಾವು ಇಲ್ಲಿ ಈಗ ಊಟ ಮಾಡ್ಕೊಂಡು ಬಂದ್ವಿ. ನಮ್ಮ ಅಣ್ಣ ಕರ್ಕೊಂಬಂದು ಬಿಟ್ಬಿಟ್ಟು ಹೋದ. ಹಾಗೆ ಇವತ್ತು ಬೆರಳಲ್ಲಿ ಪರ ಬೇರೆ ಇತ್ತು, ದೇವಸ್ಥಾನದ್ದು, ಆಂಜನೇಯ ದೇವಸ್ಥಾನದ್ದು, ಅಲ್ಲಿಗೆ ಹೋಗಿದ್ದಾರೆ. ಬರ್ತೀನಿ ಅಂತ. ನಮ್ಮ ಮನೆ ಪರಿಸ್ಥಿತಿ ನೋಡಿ ಹೆಂಗಾಗಿದೆ, ತೊಂದರೆ ಎಲ್ಲ ಹೆಂಗೆ ಗುಡ್ಡೆ ಹಾಕಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲೇ ಟವಲ್ ಬಿದ್ದಿದೆ ಎಲ್ಲ, ಇಲ್ಲಿ ನೋಡ್ರಿ ಹೆಂಗೆ ಅರಗಿದ್ದೀವಿ ಅಂತ, ಎಲ್ಲ ಎಲ್ಲೆಲ್ಲಿ ಬಿದ್ದಿದ್ದಾವೆ ಅಂತ. ಇವನು ಊಟ ಮಾಡೋದ್ರೆ ಊಟ ಮಾಡಲ್ಲ, ಈಗ ಬಿಸ್ಕತ್ ಅಂತ ತಿಂತಿದ್ದೆ. ನೀವೆಲ್ಲನೂ ಈಗ ತೆಗ್ದಿಡ್ಬೇಕು ನೋಡಿ. ಈಗ ಟೈಮ್ ಬಂದು 10:30 ಆಗೈತೆ. ಡ್ರೆಸ್ಸು ಸಹ ಚೇಂಜ್ ಮಾಡಿಲ್ಲ, ಈಗ ಡ್ರೆಸ್ ಚೇಂಜ್ ಮಾಡಬೇಕು, ಎಲ್ಲನೂ ತೆಗ್ದಿಡ್ಬೇಕು. ಚೊಳೆ ಆಗ್ತಿತ್ತು. ಬಿಗ್ ಬಾಸ್ ಬರ್ತಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಕೂತಿದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಟೇಕ್ ಕೇರ್, ಬಾಯ್.